ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 52 ದಿನ ಕಂಪ್ಲೀಟ್ ಮಾಡಿ 53ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಈ ವಾರದ ಟಾಸ್ಕ್ ಯಾವ ರೀತಿ ಇರುತ್ತೆ, ಯಾರ ಗ್ರೂಪ್, ವಿಶೇಷವಾಗಿ ಅವ್ರು ಆಡೋ ಮಾತು, ಮಾತಾಡೋ ಒಂದು ಭಾಷೆ, ಒಂದು ವರ್ಡ್ಸ್ ಪದಗಳು ಯಾವ ರೀತಿ ಇದಾವೆ ಅಂದ್ರೆ, ಒಂದು ರಿಯಾಲಿಟಿ ಶೋಗಳಲ್ಲಿ ಇಂತ ಪದಗಳು ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಈಗ ನಾವು ನೀವು ಸಿಕ್ಕಾಗ ಕಾಮನ್ ಆಗಿ ಮಾತಾಡೋದೇ ಬೇರೆ, ಒಂದು 5-6 ಕೋಟಿ ಜನ ನೋಡ್ತಾರೆ ಈ ಶೋನ ಅನ್ನೋ ಟೈಮಲ್ಲಿ, ಆ ಶೋಲಿ ರಿಯಾಲಿಟಿ ಶೋ ಟೆಲಿಕಾಸ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಇಂತ ಒಂದು ಪದ ಯೂಸ್ ಮಾಡಿದ್ರೆ ಕರೆಕ್ಟ್ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆನೆ ನೋಡಿರ್ತಾರ ಅರ್ಹರು ಅನರ್ಹರು ಅಂತ ಶೋಭಾ ಶೆಟ್ಟಿ ಮತ್ತು ರಜತ್ ಕಿಶನ್ ಅವರಿಗೆ ಒಂದು ಕ್ಯಾಪ್ ಅಂದ್ರೆ ತಂಡದ ನಾಯಕರಾಗಿ ಕೊಟ್ಟಾಗ, ಆಲ್ರೆಡಿ ಶೋಭಾ ಶೆಟ್ಟಿ ಅವರು ನಾಯಕರಾಗಿರ್ತಾರೆ, ತಂಡದ ನಾಯಕರು. ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಆಗಿರ್ತಾರೆ. ಆದ ಕಾರಣ ಸಪರೇಟ್ ಟೀಮ್ ಆಗಿ ಒಂದು ಚೌಕಟ್ಟಾಕಾರದ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಮೇಲ್ಗಡೆಯಿಂದ ಬಾಲ್ ಬರುತ್ತೆ, ಅದಕ್ಕೆ 4 ಹೋಲ್ಸ್ ಇರ್ತವೆ. ಅದರಲ್ಲಿ ಬಾಲ್ ತಗೊಂಡು ಹೋಗಿ ಅವ್ರು ಕೊಟ್ಟಿರೋ ಒಂದು ಸರ್ಕಲ್ ಅಲ್ಲಿ ಆ ಬಾಲ್ ನಲ್ಲಿ ಸೇವ್ ಮಾಡ್ಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅಲ್ಲಿ ಗೋಲ್ಡ್ ಸರಿಸು, ತ್ರಿವಿಕ್ರಮ್ ಮತ್ತಾದ್ಮೇಲೆ ರಜತ್ ಕಿಶನ್, ಮುಗ್ರಮ್ ಮಂಜು ಇಷ್ಟು ಜನ ಅಲ್ಲಿ ಟಾಸ್ಕ್ ಆಡ್ತಾ ಇದ್ದಾರೆ ಹೆಲ್ಮೆಟ್ ಎಲ್ಲ ಹಾಕೊಂಡು. ಆ ಟೈಮ್ ಅಲ್ಲಿ ಸ್ವಲ್ಪ ಬಾಲ್ಸ್ ಎಲ್ಲ ಬರ್ತವೆ. ಅದು ರೂಲ್ಸ್ ಇರುತ್ತೆ, ಕೈಯಿಂದ ತೆಗಿಬೇಕು, ಕಾಲಿಂದ ತೆಗಿಬಾರ್ದು ಅಂತ ಹೇಳಿ ರೂಲ್ಸ್ ಇರ್ತಾರೆ. ಅದೇ ಒಂದು ಕಾರಣಕ್ಕೆ ನಮ್ಮ ಗೋಲ್ಡ್ ಸುರೇಶ್ ಅವರು ಒಂದು ಜಗಳ ತಗೊಂತಾರೆ ನಮ್ಮ ಯಾರೋ ರಜತ್ ಕಿಶನ್ ಹತ್ರ. ಇಲ್ಲಿ ಏನಾಗುತ್ತೆ ಅಂದ್ರೆ, ರಜತ್ ಕಿಶನ್ ಅವರು ಓಕೆ ಆಟ ಆಡ್ಲಿ, ಮಾತಾಡ್ಲಿ, ಆರ್ಗ್ಯುಮೆಂಟ್ ಮಾಡ್ಲಿ, ಅದು ಬೇರೆ ಇರುತ್ತೆ. ಈ ತಿಕ್ಕಲ್ ನನ್ ಮಗ, ಸ್ಯಾಡೆ ನನ್ ಮಗ, ಅದಾದ್ಮೇಲೆ ವೇಸ್ಟ್ ನನ್ ಮಗ, ಇಂತ ಮಾತುಗಳೆಲ್ಲ ಬರ್ತಾವಲ್ಲ, ಇವು ಕಾಮನ್ ಆಗಿ ನಾವು ನೀವು ಫ್ರೆಂಡ್ಸ್ ಮಾತಾಡಿದಾಗ ಏನ್ ಅನ್ಸಲ್ಲ. ಬಟ್ ಒಂದು ರೆಕಾರ್ಡ್ ಆಗುತ್ತೆ, ಒಂದು ಶೋ ನಡೀತಾ ಇದೆ, ರಿಯಾಲಿಟಿ ಶೋ ನಡೀತಾ ಇದೆ ಅನ್ನೋ ಟೈಮಲ್ಲಿ ಇಂಥ ಮಾತುಗಳು ಅವರ ಒಂದು ಆಟಕ್ಕೆಲ್ಲೋ ಮುಳ್ಳಾಗುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ತುಂಬಾ ನೀಟಾಗಿ ಮಾತಾಡಿರ್ತಾರೆ, ತುಂಬಾ ನೀಟಾಗಿ. ನಾನು ನೋಡ್ದ ಹಾಗೆ ಇಂಥ ಮಾತುಗಳು ಇಷ್ಟು ದಿನ ಈ ಪದಗಳು ಯೂಸ್ ಆಗಿರ್ಲಿಲ್ಲ ಅನ್ಸುತ್ತೆ ನಾನು ನೋಡ್ದ ಹಾಗೆ. ಮತ್ತೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ. ಇಲ್ಲೇನಂದ್ರೆ ಬಳೆ ತೊಟ್ಕೊಳ್ಳೋ ಅಂತೆಲ್ಲ ಹೇಳ್ತಾರೆ. ಇದೇ ಬಳೆಗೆ ಕಿಚ್ಚ ಲಾಸ್ಟ್ ಸೀಸನ್ ಅಲ್ಲಿ ಕ್ಲಾಸ್ ತಗೊಂಡಿದ್ರು ನಮ್ಮ ವಿನಯ್ ಗೌಡ ಅವ್ರಿಗೆ. ಈಗ ಅದೇ ಆಗ್ತದೆ ಅನ್ಸುತ್ತೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ನೋಡಿದಾಗ ನನ್ಗನ್ಸಿತ್ತು ರಜತ್ ಅವ್ರದೇ ತಪ್ಪು ಅನ್ಸುತ್ತೆ. ಆಟ ಆಡೋ, ಆರ್ಗ್ಯುಮೆಂಟ್ ಮಾಡು, ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡು, ಬಟ್ ಮಾತಾಡೋ ಪದಗಳಿದೆ ಅಲ್ಲ, ಆ ಪದಗಳು ತುಂಬಾ ನೀಟಾಗಿ ಬರ್ಬೇಕು ಬಾಯಲ್ಲಿ. ಸಡೆ ನನ್ ಮಗ ಅಂತಾನೆ, ತಿಕ್ಕಲ್ ನನ್ ಮಗ ಅಂತಾನೆ, ವೇಸ್ಟ್ ನನ್ ಮಗ ಅಂತಾನೆ. ಈ ಇಂತ ಮಗ ಅಂತ ಬಂದಾಗ ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ತಪ್ಪು ಅನ್ಸುತ್ತೆ ನನ್ನ ಪ್ರಕಾರ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕನ್ನಿಂಗ್ ಗೇಮ್ ಎಲ್ಲರೂ ಆಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಮಾತನ್ನೋದು ಮಾತ್ರ ಮಿಸ್ ಆಗಬಾರ್ದು. ಆ ಮಾತಿಂದಲೇ ಶನಿವಾರ ಕ್ಲಾಸ್ ತಗೊಂಡೋದು ಕಿಚ್ಚ ಸಾರು. ಬಟ್ ಇಲ್ಲಿ ನೋಡಿದಾಗ ಆಲ್ರೆಡಿ ಉಗ್ರಂ ಮಂಜು ಅವರು 3 ಬಾಲ್ ಬೇರೆ ಜೋಡ್ಸಂಗಿದ್ದಾರೆ. ಅವರು ಸ್ಟ್ರಾಟಜಿ ಯೂಸ್ ಮಾಡ್ದಂಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ಟ್ರಾಟಜಿ ಯೂಸ್ ಮಾಡಲ್ಲ, ಅವರು ಅಷ್ಟು ನೀಟ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಈ ಬಾಲ್ ಟಾಸ್ಕ್ ಅಲ್ಲಿ ನನ್ಗನ್ಸುತ್ತೆ ಉಗ್ರಂ ಮಂಜು ಅವರ ಟೀಮ್ ವಿನ್ ಆಗಿರ್ಬೋದು ಅಂತ. ಮತ್ತೆ ಕಾದ್ ನೋಡ್ಬೇಕು, ಎಪಿಸೋಡ್ ಬರೋವರೆಗೆ ಯಾವ್ದೇ ನೋಡಕ್ ಆಗಲ್ಲ. ಬಟ್ ಪ್ರೋಮೋದಲ್ಲಿ ನೋಡಿದಾಗ 3 ಬಾಲ್ಸ್ ಮಾತ್ರ ಸೈಡ್ಗೆ ಎತ್ತಿಟ್ಟಿದ್ರು. ಮತ್ತೆ ಈ ನಮ್ಮ ಶಶಿರ್ ಅವರು ಆಟ ಆಡಕ್ಕೆ ಏನಕ್ಕೆ ಹೋಗಿಲ್ಲ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಕಾಣಿಸ್ತಾ ಇಲ್ಲ, ಹೊರಗಡೆ ಬೇರೆ ಇದ್ದಾರೆ. ಗೋಲ್ಡ್ ಸುರೇಶ್ ಅವ್ರು ಬೇರೆ ಮನೆಗೆ ಹೋಗ್ತೀನಿ, ಡೋರ್ ಓಪನ್ ಮಾಡಿ ಬಿಗ್ ಬಾಸ್ ಇವ್ನ ಮಗ ಎಲ್ಲ ಅಂತ ಕರೀತಾನೆ, ಇರೋ ನಮ್ಮ ಅಪ್ಪನ ಹಾಗೆ ಹೀಗಂತ ಎಲ್ಲ ಹೋಗಿ ಡೋರ್ ಬಡಿತಾ ಇದಾರೆ. ಅವೆಲ್ಲ ಪ್ರೋಮೋಗೋಸ್ಕರ ಪ್ರೋಮೋ ಕಟ್ ಮಾಡಿದ್ದಾರೆ, ಬಟ್ ಅವೆಲ್ಲ ಆಗಲ್ಲ. ಬಟ್ ಅವ್ರು ಮಾತಾಡಿದ್ರು ತಪ್ಪು ಅನ್ಸುತ್ತೆ ನನಗೆ ನೋಡಿದಾಗ, ಈ ಪ್ರೋಮೋ ನೋಡಿದಾಗ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ, ಇಬ್ರಲ್ಲಿ ಯಾರು ತಪ್ಪ, ಸುರೇಶರ ಇಲ್ಲ ರಜತ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.